ನಾವು ಪ್ರೋಟೋಕಾಲದಲ್ಲಿ ಇದ್ದಂತೆ ನಿಂತು ಮಾಡುವ ಸರಳ 5 ಆಸನಗಳನ್ನು 1 by 1 ಅಭ್ಯಾಸ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಓಕೆ, ಸರಳವಾಗಿ ನಿಂತು ಮಾಡುವ ಆಸನಗಳನ್ನು 1 by 1 ಅಭ್ಯಾಸವನ್ನು ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಪರ್ವತಾಸನ ಇದೆ. ಆ ಒಂದು ಪರ್ವತಾಸನವನ್ನು ನಾವು ಕೈಗಳನ್ನು ನೇರ ಚಾಚಿ ಉಸಿರು ಎಳ್ಕೊಳ್ತಾ ಮೇಲಕ್ಕೆ ತೆಗೆದುಕೊಂಡು ಹೋಗಿ ಒಂದಕ್ಕೊಂದು ಕೈಗಳನ್ನು ಲಾಕ್ ಆಗಿ ಎಳೆದು ಇಲ್ಸಪ್ ಪೂರ್ಣ ಬಾಡಿ ಸಂಪೂರ್ಣವಾಗಿ ಮುಂಗಾಲಿನ ಮೇಲೆ ದೇಹದ ಭಾರವನ್ನು ಹಾಕ್ತಾ ಕೈಗಳನ್ನು ಈ ರೀತಿ ಮೇಲ್ಮುಖದಲ್ಲಿ ತೆಗೆದುಕೊಂಡು ಹೋಗ್ತೀವಿ. ಇದು ಒಂದನೇದು ಪರ್ವತಾಸನ. ಈ ರೀತಿಯಲ್ಲಿ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಮತ್ತೆ ರಿಲ್ಯಾಕ್ಸ್ ಈ ರೀತಿಯಲ್ಲಿ. ಮತ್ತೆ ಇಲ್ಲಿ ಇನ್ನೊಂದಿಷ್ಟು ಎಡಕ್ಕೆ ಬಲಕ್ಕೆ ಸರಳತೆಗೆ ಹೋಗಿ ನಾವು ಈ ರೀತಿಯಲ್ಲಿ ಸೊಂಟವನ್ನು ಲೂಸ್ ಮಾಡಿಕೊಳ್ಳಲಿಕ್ಕೆ ಮಕ್ಕಳಿಗೆ ಸೂಚನೆಯನ್ನು ಕೊಡಬಹುದು. ಹಾಗೆಯೇ ಮುಂದಕ್ಕೆ ಬಾಗಿ ಸ್ವಲ್ಪ ಸರಳತೆಗೋಸ್ಕರ ಈ ಆಸನದ ನಂತರ ನಾವು ವಿರಮಿಸಿಕೊಳ್ಳಬಹುದು. ರಿಲ್ಯಾಕ್ಸ್, ಕೈಯನ್ನು ಬಿಚ್ಚಬೇಕು. ಮತ್ತೆ ನೇರವಾಗಿ ನಿಂತು ಮಾಡುವ ಆಸನ ತಾಡಾಸನದಲ್ಲಿ ನಿಂತುಕೊಳ್ಳಬೇಕು. ವಿಶ್ರಾಂತಿ. ಈಗ ನಿಂತು ಮಾಡುವ ಮತ್ತೊಂದು ಆಸನ ವೃಕ್ಷಾಸನ. ಈಗ ತಾವು ಗಮನಿಸಬೇಕು, ಈ ರೀತಿಯಲ್ಲಿ ವೃಕ್ಷಾಸನವನ್ನು ಮೊದಲು ಬಲಗಾಲಿನ ಮೇಲೆ ದೇಹದ ಭಾರವನ್ನು ಹಾಕಿ ಈ ಪ್ರಕಾರದಲ್ಲಿ ನಾವು ನೇರವಾಗಿ ನಿಂತು ಅಭ್ಯಾಸಿಸಬೇಕು. ಈ ಪ್ರಕಾರದಲ್ಲಿ ನಾವು ಒಂದೇ ಕಾಲಿನ ಮೇಲೆ ದೇಹದ ಭಾರವನ್ನು ಹಾಕಿ ಮಕ್ಕಳಿಗೆ ಸರಳತೆಗಾಗಿ ಅಭ್ಯಾಸವನ್ನು ಮಾಡಿಸ್ತಾ ಹೋಗ್ತೇವೆ. 1 2 3 4 5. ರಿಲ್ಯಾಕ್ಸ್. ಮತ್ತೆ ಈಗ ಎಡಗಾಲಿನ ಮೇಲೆ ದೇಹದ ಭಾರವನ್ನು ಹಾಕಿ ಮತ್ತೊಂದು ಬದಿಗೆ ನಾವು ಅಭ್ಯಾಸವನ್ನು ಮಾಡಬೇಕು. ಪೂರ್ಣ ಮೇಲ್ಭಾಗದಲ್ಲಿ ಒಂದೇ ಕಾಲಿನ ಮೇಲೆ ನಿಂತು ಸರಳ ಸ್ಥಿತಿನಲ್ಲಿ 1 by 1 ಈ ರೀತಿ ಸರಳತೆಗೋಸ್ಕರ ನಾವು ಅಭ್ಯಾಸವನ್ನು ಮಾಡಬೇಕು. 1 2 3 4 5. ರಿಲ್ಯಾಕ್ಸ್. ಸ್ಟಾಪ್ ಮಾಡೋದು. ಈಗ ಈ ಒಂದು ವೃಕ್ಷಾಸನದ ನಂತರದಲ್ಲಿ ಪಾದ ಹಸ್ತಾಸನ ಇದೆ. ಆ ಒಂದು ಪಾದ ಹಸ್ತಾಸನವನ್ನು ಮಕ್ಕಳು ನೇರವಾಗಿ ನಿಂತ್ಕೊಂಡು ಎರಡು ಕೈಗಳನ್ನು ಮೇಲ್ ತಂದು ಉಸಿರು ಬಿಡುತ್ತಾ ಸಂಪೂರ್ಣವಾಗಿ ಈ ರೀತಿ ಮುಂದಕ್ಕೆ ಬಾಗಬೇಕು. ಯಾರಿಗೆ ಹಸ್ತಪಾದ ಅಂದರೆ ಕಾಲುಗಳ ಹತ್ತಿರ ನಮ್ಮ ಎರಡು ಹಸ್ತಗಳನ್ನು ಇಟ್ಟು ಮುಂದಕ್ಕೆ ಬಾಗುವಂತ. ಮತ್ತೆ ಉಸಿರು ತೆಗೆದುಕೊಳ್ತಾ ಈ ರೀತಿಯಲ್ಲಿ ಪಾದ ಹಸ್ತಾಸನವನ್ನು ಮಕ್ಕಳು ಅಭ್ಯಾಸವನ್ನು ಮಾಡ್ತಾ ಒಂದು ಪ್ರೋಟೋಕಾಲದಲ್ಲಿ ಈ ಆಸನದ ಅಭ್ಯಾಸದ ನಂತರದಲ್ಲಿ ಸ್ವಲ್ಪ ವಿರಮಿಸಿಕೊಂಡು ಸರಳವಾಗಿ ನಿಂತ್ಕೊಳ್ಬೇಕು. ಯಾಕೆಂದರೆ ಮಕ್ಕಳು ಹೊಸದಾಗಿ ಕೆಲವೊಬ್ಬರು ನಿರಂತರ ಅಭ್ಯಾಸ ಮಾಡೋರಿಗೆ ತೊಂದರೆ ಆಗಲ್ಲ. ಹೊಸದಾಗಿ ಅಭ್ಯಾಸ ಮಾಡ್ತಕ್ಕಂಥವ್ರಿಗೆ ಹಂತವಾಗಿ ಮಾಡಿದರೆ ಅವ್ರು ಚೆನ್ನಾಗಿ ಮುಂದುವರಿತಾರೆ. ಆಯಾಸ ಕೂಡ ಕಂಡು ಬರ್ಬೋದು. ಸ್ವಲ್ಪ ಮಧ್ಯೆ ಮಧ್ಯೆ ವಿರಮಿಸಿಕೊಳ್ಳಿಕ್ಕೆ ಹೇಳಬೇಕು. ವಿಶ್ರಾಂತಿ. ಇನ್ನು ಮುಂದಿನ ಆಸನ ಪಾದ ಹಸ್ತಾಸನದ ನಂತರ ಅರ್ಧ ಚಕ್ರಾಸನ. ಇಲ್ಲಿ ನೋಡ್ಕೊಳ್ಳಿ, ಕಾಣಲಿಕ್ಕೆ ನಾನು ಈ ರೀತಿ ಮರಳಿ ಮಾಡ್ತಾ ಇದ್ದೇನೆ. ಕೈಗಳನ್ನು ಹಿಂದೆ ಬೆನ್ನಿನಿಂದ ಆಸರೆಯಾಗಿ ಪಡೆದುಕೊಂಡು ಉಸಿರು ಎಳ್ಕೊಳ್ತಾ ಉಸಿರು ಬಿಟ್ಟು ಹಿಂದಕ್ಕೆ ಬಾ. ಈ ರೀತಿಯಲ್ಲಿ ದೇಹವನ್ನು ಮುಂದಕ್ಕೆ ಬಾಗಿಸುವಂತ ಹಂತ. ಅದಾದ್ಮೇಲೆ ಸ್ವಲ್ಪ ಈ ರೀತಿ ಮುಂದಕ್ಕೆ ಬಾಗು. ಕಾಂಪ್ಲಿಮೆಂಟರಿ. ರಿಲ್ಯಾಕ್ಸ್. ಇದಿಷ್ಟು ನಿಂತು ಮಾಡುವಂತಹ ಸರಳ ಆಸನಗಳು. ಇವು ಯೋಗ ಪ್ರೋಟೋಕಾಲದಲ್ಲಿದ್ದಂತೆ ನಾವುಗಳು ಪರ್ವತಾಸನ, ವೃಕ್ಷಾಸನ, ಪಾದಾಸ್ತಾಸನ, ಅರ್ಧಕಟಿ ಚಕ್ರಾಸನ ಮತ್ತು ಇನ್ನೊಂದು ಮುಂದಿನ ಹಂತದಲ್ಲಿ ತ್ರಿಕೋಣಾಸನ. ಈ ತ್ರಿಕೋಣಾಸನವನ್ನು ಮಕ್ಕಳ ಎತ್ತರಕ್ಕನುಗುಣವಾಗಿ ಕಾಲುಗಳನ್ನು ಅಂತರದಲ್ಲಿ ತೆಗೆದುಕೊಂಡು ಕೈಗಳನ್ನು ನೇರ ಚಾಚಬೇಕು. ಆ ಬಲಗಾಲನ್ನು ಸ್ವಲ್ಪ ಈ ರೀತಿ ನೇರ ಚಾಚಿಕೊಂಡು ಉಸಿರು ಬಿಟ್ಟು ಕೆಳಗಡೆ ಬೆಂಡ ಕತ್ತನ್ನು ತಿರುಗಿಸಿ ಎಡಗೈ ಹೆಬ್ಬೆರಳನ್ನು ನೋಡಬೇಕು. ಈ ರೀತಿಯಲ್ಲಿ ಮಕ್ಕಳು ಸಂಪೂರ್ಣವಾಗಿ ಕಾಲನ್ನು ನೇರ ಇಟ್ಟು ಅಭ್ಯಾಸವನ್ನು ಎರಡೂ ಬದಿನಲ್ಲಿ ನಿರಂತರವಾಗಿ ಮಾಡಬೇಕು. ಈಗ ಅಪೋಸಿಟ್ನಲ್ಲಿ ಕತ್ತನ್ನು ತಿರುಗಿಸಿ ಮೇಲ್ಮುಖದಲ್ಲಿ ಈ ರೀತಿ ನೋಡಬೇಕು. ರಿಲ್ಯಾಕ್ಸ್. ಇವೆಲ್ಲವೂ ಕೂಡ ನಿಂತು ಮಾಡುವಂತಹ ಆಸನಗಳು. ಈ ಯೋಗ ಡೇ ದಿನ ಮಕ್ಕಳು ಹಂತವಾಗಿ